ಶಾಂತಿ. ದಿನಾಂಕ 3/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಕಳಂಗೀಧರರಾಗಲು ತನ್ನ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಿ. ಎಷ್ಟು ನಿಮ್ಮ ಮೇಲೆ ಕಳಂಕ ಹೊರಿಸುತ್ತಾರೆ ಅಷ್ಟು ನೀವು ಕಳಂಗೀಧರರಾಗುತ್ತೀರಿ. ಕಳಂಗೀಧರರಾಗಲು ತನ್ನ ಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಿ. ಎಷ್ಟು ನಿಮ್ಮ ಮೇಲೆ ಕಳಂಕ ಹೊರಿಸುತ್ತಾರೆ ಅಷ್ಟು ನೀವು ಕಳಂಗೀಧರರಾಗುತ್ತೀರಿ. ಪ್ರಶ್ನೆ: ತಂದೆಯ ಆಜ್ಞೆಯೇನು? ಯಾವ ಮುಖ್ಯ ಆಜ್ಞೆಯಂತೆ ನಡೆಯುವಂತಹ ಮಕ್ಕಳು ಹೃದಯ ಸಿಂಹಾಸನದೀಶರಾಗುತ್ತಾರೆ? ತಂದೆಯ ಆಜ್ಞೆಯೇನು? ಯಾವ ಮುಖ್ಯ ಆಜ್ಞೆಯಂತೆ ನಡೆಯುವಂತಹ ಮಕ್ಕಳು ಹೃದಯ ಸಿಂಹಾಸನದೀಶರಾಗುತ್ತಾರೆ? ಉತ್ತರ: ತಂದೆಯ ಆಜ್ಞೆ ಇದೆ. ಮಧುರ ಮಕ್ಕಳೇ, ನೀವು ಯಾರ ಜೊತೆಯಲ್ಲಿಯೂ ಗಲಾಟೆ ಮಾಡಬಾರದು, ಶಾಂತಿಯಲ್ಲಿರಬೇಕು. ಒಂದು ವೇಳೆ ಯಾರದ್ದಾದರೂ ಮಾತು ಇಷ್ಟವಾಗದಿದ್ದರೆ ನೀವು ಸುಮ್ಮನಿರಿ. ಒಬ್ಬರು ಮತ್ತೊಬ್ಬರಿಗೆ ತೊಂದರೆ ಮಾಡಬೇಡಿ. ಬಾಬ್ದಾದರವರ ಹೃದಯ ಸಿಂಹಾಸನಾಧೀಶರು ಯಾವಾಗ ಆಗಬಹುದೆಂದರೆ ಒಂದು ವೇಳೆ ಯಾವುದೇ ಭೂತ ಇರಬಾರದಿದ್ದಾಗ. ಬಾಯಿಂದ ಎಂದಿಗೂ ಯಾವುದೇ ಕಠೋರವಾದ ಮಾತು ಹೊರಬರಬಾರದು. ಮಧುರ ಮಾತು ಜೀವನದ ಧಾರಣೆ ಆಗುತ್ತದೆ. ಓಂ ಶಾಂತಿ. ಭಗವಾನ್ ವಾಚ: ಮೊಟ್ಟಮೊದಲು ಆತ್ಮ ಅಭಿಮಾನಿ ಭವ ಎಂದು ಖಂಡಿತ ಹೇಳಬೇಕಾಗುತ್ತದೆ. ಇದು ಮಕ್ಕಳಿಗಾಗಿ ಎಚ್ಚರಿಕೆಯಾಗಿದೆ. ತಂದೆ ಹೇಳುತ್ತಾರೆ, ನಾನು ಮಕ್ಕಳೇ ಎಂದು ಹೇಳಿದಾಗ ಆತ್ಮಗಳನ್ನೇ ನೋಡುತ್ತೇನೆ. ಶರೀರ ಅಂತೂ ಹಳೆಯ ಚಪ್ಪಲಿಯಾಗಿದೆ. ಇದು ಸತೋಪ್ರಧಾನ ಆಗುವುದಕ್ಕೆ ಸಾಧ್ಯವಿಲ್ಲ. ಸತೋಪ್ರಧಾನ ಶರೀರ ಅಂತೂ ಸತ್ಯಯುಗದಲ್ಲಿಯೇ ಸಿಗುತ್ತದೆ. ಈಗ ನೀವಾತ್ಮ ಸತೋಪ್ರಧಾನ ಆಗುತ್ತಿದ್ದೀರಿ. ಶರೀರ ಅಂತೂ ಅದೇ ಹಳೆಯದಾಗಿದೆ. ಈಗ ನೀವು ತನ್ನ ಆತ್ಮನನ್ನು ಸುಧಾರಣೆ ಮಾಡಿಕೊಳ್ಳಬೇಕು, ಪವಿತ್ರ ಆಗಬೇಕು. ಸತ್ಯುಗದಲ್ಲಿ ಶರೀರ ಸಹ ಪವಿತ್ರವಾಗಿರುವುದು ಸಿಗುತ್ತದೆ. ಆತ್ಮನನ್ನು ಶುದ್ಧ ಮಾಡಿಕೊಳ್ಳುವುದಕ್ಕಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ತಂದೆ ಸಹ ಆತ್ಮನನ್ನು ನೋಡುತ್ತಾರೆ. ಕೇವಲ ನೋಡುವುದರಿಂದ ಆತ್ಮ ಶುದ್ಧ ಆಗುವುದಿಲ್ಲ. ಆತ್ಮ ಅಂತೂ ಎಷ್ಟು ತಂದೆಯನ್ನು ನೆನಪು ಮಾಡುತ್ತದೆ ಅಷ್ಟು ಶುದ್ಧ ಆಗುತ್ತಾ ಹೋಗುತ್ತದೆ. ಇದಂತೂ ನಿಮ್ಮ ಕೆಲಸ ಆಗಿದೆ. ತಂದೆಯನ್ನು ನೆನಪು ಮಾಡುತ್ತಾ ಸತೋಪ್ರಧಾನ ಆಗಬೇಕು. ತಂದೆಯಂತೂ ದಾರಿ ತಿಳಿಸುವುದಕ್ಕಾಗಿಯೇ ಬಂದಿದ್ದಾರೆ. ಈ ಶರೀರ ಅಂತೂ ಅಂತ್ಯದವರೆಗೂ ಹಳೆಯದಾಗಿಯೇ ಇರುತ್ತದೆ. ಇದಂತೂ ಕೇವಲ ಕರ್ಮೇಂದ್ರಿಯ ಆಗಿದೆ. ಇದರೊಂದಿಗೆ ಆತ್ಮದ ಸಂಬಂಧ ಇದೆ. ಆತ್ಮ ಸುಂದರ ಹೂವಾಗುತ್ತದೆ. ನಂತರ ಕರ್ತವ್ಯ ಸಹ ಚೆನ್ನಾಗಿ ಮಾಡುತ್ತದೆ. ಅಲ್ಲಿ ಪ್ರಾಣಿ ಪಕ್ಷಿ ಸಹ ಬಹಳ ಚೆನ್ನಾಗಿರುತ್ತದೆ. ಇಲ್ಲಿ ಪಕ್ಷಿಗಳು ಮನುಷ್ಯರನ್ನು ನೋಡಿ ಹಾರಿ ಹೋಗುತ್ತವೆ. ಅಲ್ಲಂತೂ ಅಂತಹ ಒಳ್ಳೊಳ್ಳೆಯ ಪಕ್ಷಿ ನಿಮ್ಮ ಹಿಂದೆ ಮುಂದೆ ಸುತ್ತಾಡುತ್ತಿರುತ್ತದೆ. ಅದು ಸಹ ನಿಯಮಬದ್ಧವಾಗಿ. ಹಾಗೆಯೇ ಮನೆಯ ಒಳಗೆ ನುಗ್ಗಿ ಬಂದು ಗಲೀಜು ಮಾಡಿ ಹೋಗುತ್ತವೆ ಎಂದಲ್ಲ. ಬಹಳ ನಿಯಮದ ಜಗತ್ತಾಗಿರುತ್ತದೆ. ಮುಂದೆ ಸಾಗುತ್ತಾ ನಿಮಗೆ ಎಲ್ಲ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಈಗ ಅವಕಾಶ ಅಂತೂ ಬಹಳ ಇದೆ. ಸ್ವರ್ಗದ ಮಹಿಮೆ ಅಂತೂ ಅಪರಂ ಅಪಾರ ಆಗಿದೆ. ತಂದೆಯ ಮಹಿಮೆ ಸಹ ಅಪರಂ ಅಪಾರ ಆಗಿದೆ. ಅಂದಮೇಲೆ ತಂದೆಯ ಆಸ್ತಿಯ ಮಹಿಮೆ ಸಹ ಅಪರಂ ಅಪಾರ ಆಗಿದೆ. ಮಕ್ಕಳಿಗೆ ಎಷ್ಟೊಂದು ನಶೆ ಏರಬೇಕು. ತಂದೆ ಹೇಳುತ್ತಾರೆ, ಯಾರು ಸರ್ವಿಸ್ ಮಾಡುತ್ತಾರೆ ಆ ಆತ್ಮಗಳನ್ನು ನಾನು ನೆನಪು ಮಾಡುತ್ತೇನೆ. ಅವರು ತಾನಾಗಿಯೇ ನೆನಪಿಗೆ ಬರುತ್ತಾರೆ. ಆತ್ಮದಲ್ಲಿ ಮನಸ್ಸು ಬುದ್ಧಿ ಇದೆ ಅಲ್ಲವೇ? ತಿಳಿಯುತ್ತಾರೆ, ನಾವು ಫಸ್ಟ್ ನಂಬರ್ನ ಸರ್ವಿಸ್ ಮಾಡುತ್ತೇವೆಯೋ ಅಥವಾ ಸೆಕೆಂಡ್ ನಂಬರ್ನ ಸರ್ವಿಸ್ ಮಾಡುತ್ತೇವೆಯೋ ಎಂದು. ಇದನ್ನೆಲ್ಲ ಕ್ರಮಾನುಸಾರವಾಗಿ ತಿಳಿಯುತ್ತಾರೆ. ಕೆಲವರಂತೂ ಮ್ಯೂಸಿಯಂ ಮಾಡುತ್ತಾರೆ. ರಾಷ್ಟ್ರಪತಿ, ರಾಜ್ಯಪಾಲ ಇತ್ಯಾದಿಯರ ಬಳಿ ಹೋಗುತ್ತಾರೆ. ಖಂಡಿತ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ. ಎಲ್ಲರಲ್ಲಿ ತನ್ನ ಗುಣ ಇದೆ.
ಯಾರಲ್ಲಾದರೂ ಒಳ್ಳೆಯ ಗುಣ ಇದ್ದರೆ ಇವರು ಎಷ್ಟು ಗುಣವಂತರಾಗಿದ್ದಾರೆಂದು ಹೇಳುತ್ತಾರೆ. ಯಾರು ಸರ್ವಿಸೇಬಲ್ ಆಗಿರುತ್ತಾರೆ ಅವರು ಸದಾ ಮಧುರವಾಗಿ ಮಾತನಾಡುತ್ತಾರೆ, ಎಂದಿಗೂ ಕಠೋರವಾಗಿ ಮಾತನಾಡುವುದಿಲ್ಲ. ಯಾರು ಕಠೋರವಾಗಿ ಮಾತನಾಡುವವರಿದ್ದಾರೆ ಅವರಲ್ಲಿ ಭೂತ ಇದೆ. ದೇಹಾಭಿಮಾನ ನಂಬರ್ 1 ಆಗಿದೆ. ನಂತರ ಅದರ ಹಿಂದೆ ಬೇರೆ ಭೂತ ಪ್ರವೇಶ ಮಾಡುತ್ತದೆ. ಮನುಷ್ಯ ಕೆಟ್ಟ ನಡವಳಿಕೆಯಲ್ಲಿ ಬಹಳ ನಡೆಯುತ್ತಾನೆ. ತಂದೆ ಹೇಳುತ್ತಾರೆ, ಪಾಪ ಇವರ ದೋಷ ಅಲ್ಲ. ಕಲ್ಪದ ಮೊದಲು ಯಾವ ರೀತಿ ನೀವು ಶ್ರಮಪಟ್ಟಿದ್ದೀರೋ ಆ ರೀತಿ ಮಾಡಬೇಕು. ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ನಂತರ ನಿಧಾನವಾಗಿ ಇಡೀ ವಿಶ್ವದ ಹಗ್ಗ ನಿಮ್ಮ ಕೈಗೆ ಬರುವುದಿದೆ. ಡ್ರಾಮಾದ ಚಕ್ರ ಆಗಿದೆ. ಸಮಯವನ್ನು ಸಹ ಸರಿಯಾಗಿ ತಿಳಿಸುತ್ತಾರೆ. ಬಹಳ ಕಡಿಮೆ ಸಮಯ ಉಳಿದಿದೆ. ಆ ಜನರು ಸ್ವಾತಂತ್ರ್ಯ ಕೊಡುತ್ತಾರೆ. ಆಗ 2 ತುಂಡು ಮಾಡುತ್ತಾರೆ, ಪರಸ್ಪರರಲ್ಲಿ ಹೊಡೆದಾಡುತ್ತಿರಲಿ ಎಂದು. ಇಲ್ಲವೆಂದರೆ ಅವರುಗಳ ಅಣ್ವಸ್ತ್ರವನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಇದು ಸಹ ಅವರುಗಳ ವ್ಯಾಪಾರ ಅಲ್ಲವೇ? ಡ್ರಾಮಾನುಸಾರವಾಗಿ ಇದು ಸಹ ಅವರುಗಳ ಚಾಲಾಕಿತನ ಆಗಿದೆ. ಇಲ್ಲಿಯೂ ತುಂಡು ಮಾಡಿದ್ದಾರೆ. ಅವರು ಹೇಳುತ್ತಾರೆ, ಈ ಭಾಗ ನಮಗೆ ಸಿಗಲಿ, ಪೂರ್ಣ ಹಂಚಿಕೆ ಮಾಡಿಲ್ಲ. ಈ ಕಡೆ ನೀರು ಜಾಸ್ತಿ ಹೋಗುತ್ತದೆ, ಜಮೀನು ಬಹಳ ಇದೆ. ಈ ಕಡೆ ನೀರು ಕಡಿಮೆ ಇದೆ. ಪರಸ್ಪರದಲ್ಲಿ ಹೊಡೆದಾಡಲು ತೊಡಗುತ್ತಾರೆ. ನಂತರ ಸಿವಿಲ್ ವಾರ್ ನಡೆಯುತ್ತದೆ. ಜಗಳವಂತೂ ಬಹಳ ನಡೆಯುತ್ತದೆ. ನೀವು ಯಾವಾಗ ತಂದೆಗೆ ಮಕ್ಕಳಾಗುತ್ತೀರೋ ಆಗ ನೀವು ಸಹ ನಿಂದನೆಯನ್ನು ಕೇಳುತ್ತೀರಿ. ಬಾಬಾರವರು ತಿಳಿಸಿಕೊಟ್ಟಿದ್ದರು, ಈಗ ನೀವು ಕಳಂಗಿದರರಾಗುತ್ತೀರಿ. ಯಾವ ರೀತಿ ಬಾಬಾರವರು ನಿಂದನೆಯನ್ನು ಕೇಳಿದ್ದಾರೆ ನೀವು ಸಹ ನಿಂದನೆಯನ್ನು ಕೇಳುತ್ತೀರಿ. ಇದನ್ನಂತೂ ತಿಳಿದುಕೊಂಡಿದ್ದೀರಿ, ಪಾಪ ಇವರುಗಳಿಗೆ ಗೊತ್ತಿಲ್ಲ ಇವರು ವಿಶ್ವದ ಮಾಲೀಕರಾಗುತ್ತಾರೆ ಎಂದು. 84 ಜನ್ಮಗಳ ವಿಚಾರಂತೂ ಬಹಳ ಸಹಜ ಆಗಿದೆ. ತಾವೇ ಪೂಜ್ಯ, ತಾವೇ ಪೂಜಾರಿ ಸಹ ನೀವೇ ಆಗುತ್ತೀರಿ. ಯಾರದ್ದೇ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ. ಇದು ಸಹ ಡ್ರಾಮಾದಲ್ಲಿ ಅವರದ್ದು ಅಂತಹದ್ದೇ ಪಾತ್ರ ಆಗಿದೆ. ಏನು ಮಾಡಲು ಸಾಧ್ಯ? ಎಷ್ಟೇ ತಲೆಚೆಚ್ಚಿಕೊಳ್ಳಿ, ಆದರೆ ಮೇಲಕ್ಕೆ ಹತ್ತುವುದಕ್ಕೆ ಸಾಧ್ಯವಿಲ್ಲ. ಪುರುಷಾರ್ಥ ಮಾಡಿಸಲಾಗುತ್ತದೆ, ಆದರೆ ಅವರ ಅದೃಷ್ಟದಲ್ಲಿ ಇಲ್ಲ. ರಾಜಧಾನಿ ಸ್ಥಾಪನೆ ಆಗುತ್ತದೆ, ಅದರಲ್ಲಿ ಎಲ್ಲರೂ ಬೇಕು. ಆ ರೀತಿ ತಿಳಿದು ಶಾಂತಿಯಲ್ಲಿರಬೇಕು. ಯಾರೊಂದಿಗೂ ಗಲಾಟೆಯ ವಿಚಾರ ಇಲ್ಲ. ಈ ರೀತಿ ಮಾಡಬೇಡಿ ಎಂದು ಪ್ರೀತಿಯಿಂದ ತಿಳಿಸಿಕೊಡಬೇಕಾಗುತ್ತದೆ. ಇದನ್ನು ಆತ್ಮ ಕೇಳುತ್ತದೆ. ಇದರಿಂದ ಇನ್ನೂ ಪದವಿ ಕಡಿಮೆ ಆಗುತ್ತದೆ. ಕೆಲವರಿಗೆ ಒಳ್ಳೆಯ ಮಾತನ್ನು ತಿಳಿಸಿ, ಆಗಲೂ ಸಹ ಅಶಾಂತರಾಗುತ್ತಾರೆಂದರೆ ಬಿಟ್ಟು ಬಿಡಬೇಕು. ಸ್ವಯಂ ಸಹ ಅದೇ ರೀತಿ ಇದ್ದರೆ ಒಬ್ಬರು ಮತ್ತೊಬ್ಬರಿಗೆ ತೊಂದರೆ ಮಾಡುತ್ತಿರುತ್ತಾರೆ. ಇದು ಕೊನೆಯವರೆಗೂ ಇರುತ್ತದೆ. ಮಾಯೆ ಸಹ ದಿನ ಪ್ರತಿದಿನ ಕಠಿಣವಾಗುತ್ತಾ ಹೋಗುತ್ತದೆ. ಮಹಾರಥಿಗಳೊಂದಿಗೆ ಮಾಯೆ ಸಹ ಮಹಾರಥಿಯಾಗಿ ಹೊಡೆದಾಡುತ್ತದೆ. ಮಾಯೆಯ ಬಿರುಗಾಳಿ ಬರುತ್ತದೆ. ನಂತರ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಆಗುತ್ತದೆ. ಪೂರ್ಣ ಆ ರೀತಿ ಅಚಲ ಅಡೋಲವಾಗಿರುತ್ತಾರೆ. ಮಾಯೆ ತೊಂದರೆ ಮಾಡುತ್ತದೆಂದು ತಿಳಿಯುತ್ತಾರೆ. ಭಯ ಪಡಬಾರದು. ಕಳಂಗಿದರರಾಗುವವರ ಮೇಲೆ ಕಳಂಕ ಹೊರಿಸುತ್ತಾರೆ. ಇದರಲ್ಲಿ ಬೇಸರ ಆಗಬಾರದು. ದಿನಪತ್ರಿಕೆಯವರು ಸ್ವಲ್ಪ ಆದರೂ ವಿರುದ್ಧವಾಗಿ ಹಾಕುತ್ತಾರೆ, ಏಕೆಂದರೆ ಪವಿತ್ರತೆಯ ಮಾತಿದೆ. ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆ. ಅಕಾಸುರ ಬಕಾಸುರನ ಹೆಸರು ಇದೆ. ಸ್ತ್ರೀಯರ ಹೆಸರು ಪೂತನಕಿ, ಸೂರ್ಪನಕಿ ಎಂದಿದೆ. ಈಗ ಮಕ್ಕಳು ಮೊಟ್ಟಮೊದಲು ತಂದೆಯ ಮಹಿಮೆಯನ್ನು ತಿಳಿಸುತ್ತಾರೆ. ಪಾರಲೌಕಿಕ ತಂದೆ ನೀವು ಆತ್ಮ ಆಗಿದ್ದೀರೆಂದು ಹೇಳುತ್ತಾರೆ. ಈ ಜ್ಞಾನವನ್ನು ಒಬ್ಬ ತಂದೆಯ ಹೊರತಾಗಿ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ರಚಯಿತ ಹಾಗೂ ರಚನೆಯ ಜ್ಞಾನ ಇದು ವಿದ್ಯೆಯಾಗಿದೆ.
ಇದರಿಂದ ನೀವು ಸ್ವದರ್ಶನ ಚಕ್ರಧಾರಿ ಆಗಿ ಚಕ್ರವರ್ತಿ ರಾಜ ಆಗುತ್ತೀರಿ. ಅಲಂಕಾರ ಸಹ ನಿಮ್ಮದಾಗಿದೆ. ಆದರೆ ನೀವು ಬ್ರಾಹ್ಮಣರು ಪುರುಷಾರ್ಥಿಯಾಗಿದ್ದೀರಿ. ಆದ್ದರಿಂದ ಈ ಅಲಂಕಾರ ವಿಷ್ಣುವಿಗೆ ಕೊಟ್ಟು ಬಿಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳು ಆತ್ಮ ಏನು, ಪರಮಾತ್ಮ ಯಾರು, ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಆತ್ಮ ಎಲ್ಲಿಂದ ಬಂತು, ಹೇಗೆ ಬಿಟ್ಟು ಹೋಗುತ್ತದೆ? ಕೆಲವೊಮ್ಮೆ ಕಣ್ಣುಗಳಿಂದ ಹೋಯಿತು ಎನ್ನುತ್ತಾರೆ, ಕೆಲವೊಮ್ಮೆ ಭ್ರುಕುಟಿಯಿಂದ ಹೋಯಿತು, ಕೆಲವೊಮ್ಮೆ ಹಣೆಯಿಂದ ಹೋಯಿತು ಎನ್ನುತ್ತಾರೆ. ಇದನ್ನಂತೂ ಯಾರೂ ತಿಳಿಯಲು ಸಾಧ್ಯವಿಲ್ಲ. ಈಗ ನೀವು ತಿಳಿದಿದ್ದೀರಿ, ಆತ್ಮ ಶರೀರವನ್ನು ಆ ರೀತಿ ಬಿಡುತ್ತದೆ. ಕುಳಿತು ಕುಳಿತೇ ತಂದೆಯ ನೆನಪಿನಲ್ಲಿ ದೇಹದ ತ್ಯಾಗ ಮಾಡಿಬಿಡುತ್ತದೆ. ತಂದೆಯ ಬಳಿಯಂತೂ ಖುಷಿಯಿಂದ ಹೋಗಬೇಕು. ಹಳೆಯ ಶರೀರವನ್ನು ಖುಷಿಯಿಂದ ಬಿಡಬೇಕು. ಹೇಗೆ ಸರ್ಪದ ಉದಾಹರಣೆ ಇದೆ. ಪ್ರಾಣಿಗಳಲ್ಲಿಯೂ ಸಹ ಯಾವ ಬುದ್ಧಿವಂತಿಕೆ ಇದೆ ಅದು ಮನುಷ್ಯರಲ್ಲಿ ಇಲ್ಲ. ಆ ಸನ್ಯಾಸಿ ಇತ್ಯಾದಿಯಂತೂ ಕೇವಲ ದೃಷ್ಟಾಂತ ಕೊಡುತ್ತಾರೆ. ತಂದೆ ಹೇಳುತ್ತಾರೆ, ಹೇಗೆ ಬ್ರಹ್ಮರಿ ಕೀಟಾಣುಗಳನ್ನು ವರ್ಗಾವಣೆ ಮಾಡಿಬಿಡುತ್ತದೆ, ಆ ರೀತಿ ನೀವು ಆಗಬೇಕು. ನೀವು ಸಹ ಮನುಷ್ಯ ಎಂಬ ಕೀಟಾಣುವನ್ನು ವರ್ಗಾವಣೆ ಮಾಡಿಬಿಡಬೇಕು. ಕೇವಲ ದೃಷ್ಟಾಂತ ಕೊಡುವುದಲ್ಲ, ಆದರೆ ಪ್ರಾಕ್ಟಿಕಲ್ ಮಾಡಬೇಕು. ಈಗ ನೀವು ಮಕ್ಕಳು ಹಿಂತಿರುಗಿ ಮನೆಗೆ ಹೋಗಬೇಕು. ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಅಂದ ಮೇಲೆ ಅಂತರಾಳದಲ್ಲಿ ಖುಷಿ ಇರಬೇಕು. ಅವರಂತೂ ಆಸ್ತಿಯನ್ನು ತಿಳಿದುಕೊಂಡೇ ಇಲ್ಲ. ಶಾಂತಿಯಂತೂ ಎಲ್ಲರಿಗೂ ಸಿಗುತ್ತದೆ. ಎಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತಾರೆ. ತಂದೆಯ ಹೊರತಾಗಿ ಯಾರೊಬ್ಬರು ಸರ್ವರ ಸದ್ಗತಿ ಮಾಡಲು ಸಾಧ್ಯವಿಲ್ಲ. ಇದನ್ನು ಸಹ ತಿಳಿಸಬೇಕಾಗುತ್ತದೆ. ನಿಮ್ಮದು ನಿವೃತ್ತಿ ಮಾರ್ಗ ಆಗಿದೆ. ನೀವಂತೂ ಬ್ರಹ್ಮನಲ್ಲಿ ಲೀನ ಆಗುವ ಪುರುಷಾರ್ಥ ಮಾಡುತ್ತೀರಿ. ತಂದೆಯಂತೂ ಪ್ರವೃತ್ತಿ ಮಾರ್ಗವನ್ನಾಗಿ ಮಾಡುತ್ತಾರೆ. ಇದು ಬಹಳ ಆಳವಾದ ವಿಚಾರ ಆಗಿದೆ. ಮೊದಲಂತೂ ಯಾರಿಗೆ ಆದರೂ ಆಲಿಫ್ ಬೇ ಅನ್ನೇ ಓದಿಸಬೇಕಾಗುತ್ತದೆ. ನಿಮಗೆ ಇಬ್ಬರು ತಂದೆ ಇದ್ದಾರೆಂದು ಹೇಳಿ, ಶಾರೀರಿಕ ಹಾಗೂ ಪಾರಲೌಕಿಕ. ಶಾರೀರಿಕ ತಂದೆಯ ಬಳಿ ವಿಕಾರದಿಂದ ಜನ್ಮ ತೆಗೆದುಕೊಳ್ಳುತ್ತೀರಿ. ಎಷ್ಟೊಂದು ಅಪಾರ ದುಃಖ ಸಿಗುತ್ತದೆ. ಸತ್ಯುಗದಲ್ಲಂತೂ ಅಪಾರ ಸುಖ ಇದೆ. ಅಲ್ಲಂತೂ ಜನ್ಮವೇ ಬೆಣ್ಣೆಯಂತೆ ಇರುತ್ತದೆ. ಯಾವುದೇ ದುಃಖದ ವಿಚಾರ ಇಲ್ಲ. ಹೆಸರೇ ಸ್ವರ್ಗ ಎಂದಾಗಿದೆ. ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಚಕ್ರಾಧಿಪತ್ಯದ ಆಸ್ತಿ ಸಿಗುತ್ತದೆ. ಮೊದಲು ಸುಖ, ನಂತರ ದುಃಖ ಇದೆ. ಮೊದಲು ದುಃಖ, ನಂತರ ಸುಖ ಎನ್ನುವುದು ತಪ್ಪಾಗಿದೆ. ಮೊದಲು ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ, ಹಳೆಯದು ಸ್ಥಾಪನೆ ಆಗುವುದಿಲ್ಲ. ಯಾರಾದರೂ ಹಳೆಯ ಮನೆ ಮಾಡುತ್ತಾರೇನೋ? ಹೊಸ ಜಗತ್ತಿನಲ್ಲಂತೂ ರಾವಣ ಇರುವುದಕ್ಕೆ ಸಾಧ್ಯವಿಲ್ಲ. ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಅಂದ ಮೇಲೆ ಬುದ್ಧಿಯಲ್ಲಿ ಯುಕ್ತಿಗಳು ಇರಲಿ. ಪಾರಲೌಕಿಕ ತಂದೆ ಅಪರಿಮಿತದ ಸುಖ ಕೊಡುತ್ತಾರೆ. ಹೇಗೆ ಕೊಡುತ್ತಾರೆ ಎಂಬುದನ್ನು ಬಂದರೆ ತಿಳಿಸುತ್ತೇವೆ. ಹೇಳುವ ಯುಕ್ತಿ ಬೇಕು. ದುಃಖಧಾಮದ ದುಃಖವನ್ನು ಸಹ ನೀವು ಸಾಕ್ಷಾತ್ಕಾರ ಮಾಡಿಸಿ. ಎಷ್ಟೊಂದು ಅಪಾರ ದುಃಖ ಇದೆ. ಅಪರಂ ಅಪಾರ ಇದೆ. ಹೆಸರೇ ದುಃಖಧಾಮ ಎಂದಾಗಿದೆ. ಇದಕ್ಕೆ ಸುಖಧಾಮ ಎಂದು ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಸುಖಧಾಮದಲ್ಲಿ ಶ್ರೀಕೃಷ್ಣ ಇರುತ್ತಾನೆ. ಶ್ರೀಕೃಷ್ಣನ ಮಂದಿರಕ್ಕೂ ಸಹ ಸುಖಧಾಮ ಎನ್ನುತ್ತಾರೆ. ಆತ ಸುಖಧಾಮದ ಮಾಲೀಕನಾಗಿದ್ದ. ಆತನ ಮಂದಿರಗಳಲ್ಲಿ ಈಗ ಪೂಜೆ ನಡೆಯುತ್ತದೆ. ಈಗ ಈ ಬಾಬಾ ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋದರೆ, ಓಹೋ, ಇದಂತೂ ನಾನು ಆಗುತ್ತೇನೆಂದು ಹೇಳುತ್ತಾರೆ. ಇವರ ಪೂಜೆ ಮಾಡುವುದಿಲ್ಲ. ನಂಬರ್ 1 ಆಗುತ್ತಾರೆ. ಅಂದ ಮೇಲೆ ನಂತರ ಸೆಕೆಂಡ್ ಥರ್ಡನ ಪೂಜೆ ಏಕೆ ಮಾಡುವರು? ನಾನಂತೂ ಸೂರ್ಯವಂಶಿ ಆಗುತ್ತೇನೆ. ಮನುಷ್ಯರಿಗೆ ಗೊತ್ತಿಲ್ಲ. ಅವರಂತೂ ಎಲ್ಲರಿಗೂ ಭಗವಂತ ಎನ್ನುತ್ತಿರುತ್ತಾರೆ. ಎಷ್ಟೊಂದು ಅಂಧಕಾರ ಇದೆ. ನೀವು ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತೀರಿ. ಸಮಯ ಹಿಡಿಸುತ್ತದೆ. ಕಲ್ಪದ ಮೊದಲು ಎಷ್ಟು ಸಮಯ ತೆಗೆದುಕೊಂಡಿತ್ತೋ
ಬೇಗನೆ ಯಾವುದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಈಗ ನಿಮ್ಮ ಈ ಜನ್ಮ ವಜ್ರದಂತೆ ಆಗಿದೆ. ದೇವತೆಗಳದ್ದು ಸಹ ವಜ್ರದಂತಹ ಜನ್ಮ ಎನ್ನುವುದಿಲ್ಲ. ಅವರೇನಾದರೂ ಈಶ್ವರಿಯ ಪರಿವಾರದಲ್ಲಿ ಇದ್ದಾರೆಯೇ? ಇದು ನಿಮ್ಮ ಈಶ್ವರಿಯ ಪರಿವಾರ ಆಗಿದೆ. ಆದರೂ ದೈವಿ ಪರಿವಾರ ಆಗಿದೆ. ಎಷ್ಟೊಂದು ಹೊಸ ಹೊಸ ವಿಚಾರಗಳಿವೆ. ಗೀತೆಯಲ್ಲಂತೂ ಹಿಟ್ಟಿನಲ್ಲಿ ಉಪ್ಪಿನಂತಿದೆ. ಶ್ರೀಕೃಷ್ಣನ ಹೆಸರನ್ನು ಹಾಕಿ ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದಾರೆ. ಹೇಳಿ, ನೀವು ದೇವತೆಗಳಿಗಂತೂ ದೇವತೆ ಎನ್ನುತ್ತೀರಿ. ಅಂದ ಮೇಲೆ ಶ್ರೀಕೃಷ್ಣನಿಗೆ ಭಗವಂತ ಎಂದೇಕೆ ಹೇಳುತ್ತೀರಿ? ವಿಷ್ಣು ಯಾರು? ಇದನ್ನು ಸಹ ನೀವು ತಿಳಿದಿದ್ದೀರಿ. ಮನುಷ್ಯನಂತೂ ಜ್ಞಾನದ ಹೊರತಾಗಿ ಹಾಗೇನೆ ಪೂಜೆ ಮಾಡುತ್ತಿರುತ್ತಾನೆ. ದೇವತೆಯರು ಪ್ರಾಚೀನ ಆಗಿದ್ದಾರೆ. ಅವರು ಸ್ವರ್ಗದಲ್ಲಿ ಇದ್ದು ಹೋಗಿದ್ದಾರೆ. ಸತೋ ರಜೋ ತಮೋವಿನಲ್ಲಿ ಎಲ್ಲರೂ ಬರಬೇಕು. ಈ ಸಮಯ ಎಲ್ಲರೂ ತಮೋಪ್ರಧಾನ ಆಗಿದ್ದಾರೆ. ಮಕ್ಕಳಿಗೆ ಜ್ಞಾನ ಬಿಂದುವನ್ನಂತೂ ಬಹಳ ತಿಳಿಸುತ್ತಾರೆ. ಬ್ಯಾಡಜನ ಮೇಲೆ ನೀವು ಚೆನ್ನಾಗಿ ತಿಳಿಸಿಕೊಡುವುದಕ್ಕೆ ಸಾಧ್ಯವಿದೆ. ತಂದೆ ಮತ್ತು ಓದಿಸುವಂತಹ ಶಿಕ್ಷಕನನ್ನು ನೆನಪು ಮಾಡಬೇಕು. ಆದರೆ ಮಾಯೆಯದ್ದು ಎಷ್ಟೊಂದು ಜುಗ್ಗಾಟ ನಡೆಯುತ್ತದೆ. ಬಹಳ ಒಳ್ಳೊಳ್ಳೆಯ ಜ್ಞಾನದ ಬಿಂದುಗಳು ಹೊರಬರುತ್ತಿರುತ್ತದೆ. ಒಂದು ವೇಳೆ ಕೇಳುವುದಿಲ್ಲವೆಂದರೆ ಹೇಗೆ ತಿಳಿಸುವುದಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಹೊರಗಡೆಗೆ ದೊಡ್ಡ ಮಹಾರಥಿಗಳು ಅಲ್ಲಿ ಇಲ್ಲಿ ಹೋಗುತ್ತಾರೆ. ಆಗ ಮುರಳಿಯನ್ನು ತಪ್ಪಿಸಿಕೊಳ್ಳುತ್ತಾರೆ. ನಂತರ ಓದುವುದಿಲ್ಲ. ಹೊಟ್ಟೆ ತುಂಬಿದೆ. ತಂದೆ ಹೇಳುತ್ತಾರೆ, ಎಷ್ಟೊಂದು ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ. ಅದನ್ನು ಕೇಳಿ ಧಾರಣೆ ಮಾಡಬೇಕು. ಧಾರಣೆ ಆಗುವುದಿಲ್ಲವೆಂದರೆ ಹಸಿಯಾಗಿ ಉಳಿದುಕೊಳ್ಳುತ್ತಾರೆ. ಅನೇಕ ಮಕ್ಕಳು ವಿಚಾರಸಾಗರ ಮಂಥನ ಮಾಡಿ ಒಳ್ಳೊಳ್ಳೆಯ ಜ್ಞಾನದ ಬಿಂದುಗಳನ್ನು ತಿಳಿಸುತ್ತಾರೆ. ಬಾಬಾ ನೋಡುತ್ತಾರೆ ಹೇಗೆ ಯಾವ ಸ್ಥಿತಿಯಿಂದ ಜ್ಞಾನದ ಬಿಂದುಗಳನ್ನು ಕೇಳುತ್ತಾರೆ, ಅಂತಹ ಜ್ಞಾನದ ಬಿಂದುಗಳನ್ನು ಹೊರತೆಗೆಯುತ್ತಾರೆ. ಇವರು ಯಾವುದನ್ನು ತಿಳಿಸಿಲ್ಲವೋ ಅದನ್ನು ಸರ್ವಿಸೇಬಲ್ ಮಕ್ಕಳು ಹೊರತೆಗೆಯುತ್ತಾರೆ. ಸೇವೆಯಲ್ಲಿಯೇ ತೊಡಗಿರುತ್ತಾರೆ. ಮ್ಯಾಗಝಿನ್ನಲ್ಲಿಯೂ ಒಳ್ಳೆಯ ಜ್ಞಾನದ ಬಿಂದುವನ್ನು ಹಾಕುತ್ತಾರೆ. ಅಂದ ಮೇಲೆ ನೀವು ಮಕ್ಕಳು ವಿಶ್ವದ ಮಾಲೀಕರಾಗುತ್ತೀರಿ. ತಂದೆ ಎಷ್ಟೊಂದು ಶ್ರೇಷ್ಠ ಮಾಡುತ್ತಾರೆ. ಗೀತೆಯಲ್ಲಿಯೂ ಇದೆ ಅಲ್ಲವೇ? ಇಡೀ ವಿಶ್ವದ ಹಿಡಿತ ನಿಮ್ಮ ಕೈಯಲ್ಲಿ ಇರುತ್ತದೆ. ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗಿದ್ದರಲ್ಲವೇ? ಅವರಿಗೆ ಓದಿಸುವಂಥವರು ಖಂಡಿತ ತಂದೆನೇ ಆಗಿರಬೇಕು. ಇದನ್ನು ಸಹ ನೀವು ತಿಳಿಸುವುದಕ್ಕೆ ಸಾಧ್ಯವಿದೆ. ಅವರುಗಳು ರಾಜ್ಯ ಪದವಿಯನ್ನು ಹೇಗೆ ಪಡೆದರು? ಮಂದಿರದ ಪೂಜಾರಿಗೆ ಗೊತ್ತಿಲ್ಲ. ನಿಮಗಂತೂ ಅಪಾರ ಖುಷಿ ಇರಬೇಕು. ಇದನ್ನು ಸಹ ನೀವೇ ತಿಳಿಸಿಕೊಡುತ್ತೀರಿ. ಈಶ್ವರ ಸರ್ವವ್ಯಾಪಿ ಅಲ್ಲ ಎಂದು. ಈ ಸಮಯ ಅಂತೂ ಪಂಚವಿಕಾರ ಸರ್ವವ್ಯಾಪಿಯಾಗಿದೆ. ಒಬ್ಬೊಬ್ಬರಲ್ಲಿ ಈ ವಿಕಾರ ಇದೆ. ಮಾಯೆಯ 5 ಭೂತಗಳಿವೆ. ಮಾಯೆ ಸರ್ವವ್ಯಾಪಿಯಾಗಿದೆ. ನೀವು ನಂತರ ಈಶ್ವರ ಸರ್ವವ್ಯಾಪಿ ಎಂದು ಬಿಡುತ್ತೀರಿ. ಇದಂತೂ ತಪ್ಪಾಗಿದೆ ಅಲ್ಲವೇ? ಈಶ್ವರ ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ? ಅವರಂತೂ ಅಪರಿಮಿತದ ಆಸ್ತಿ ಕೊಡುತ್ತಾರೆ. ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆ. ತಿಳಿಸುವಂತಹ ಅಭ್ಯಾಸವನ್ನು ಸಹ ಮಕ್ಕಳು ಮಾಡಬೇಕು. ಒಳ್ಳೆಯದು. ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಯಾವಾಗ ಯಾರಾದರೂ ಅಶಾಂತಿಯನ್ನು ಹರಡುತ್ತಾರೆ ಅಥವಾ ತೊಂದರೆ ಮಾಡುತ್ತಾರೆ, ಆಗ ನೀವು ಶಾಂತಿಯಲ್ಲಿರಬೇಕು. ಒಂದು ವೇಳೆ ತಿಳುವಳಿಕೆ ಸಿಗುತ್ತಿದ್ದರೂ ಸಹ ಯಾರಾದರೂ ತನ್ನ ಸುಧಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದರೆ ಅವರ ಅದೃಷ್ಟ ಎನ್ನಬೇಕು. ಏಕೆಂದರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. 2. ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಹೊಸ ಹೊಸ ಬಿಂದುಗಳನ್ನು ತೆಗೆದು ಸರ್ವಿಸ್ ಮಾಡಬೇಕು.
ತಂದೆ ಮುರಳಿಯಲ್ಲಿ ಪ್ರತಿನಿತ್ಯ ಯಾವ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತಾರೆ ಅದನ್ನು ಎಂದಿಗೂ ತಪ್ಪಿಸಿಕೊಳ್ಳಬಾರದು. ವರದಾನ: ಪವಿತ್ರತೆಯನ್ನು ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತನ್ನದಾಗಿಸಿಕೊಳ್ಳುವಂತಹ ಪೂಜ್ಯ ಆತ್ಮ ಆಗಿರಿ. ಪವಿತ್ರತೆಯನ್ನು ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಸಹಜವಾಗಿ ತನ್ನದಾಗಿಸಿಕೊಳ್ಳುವಂತಹ ಪೂಜ್ಯ ಆತ್ಮ ಆಗಿರಿ. ಪೂಜ್ಯನೀಯರಾಗುವ ವಿಶೇಷ ಆಧಾರ ಪವಿತ್ರತೆಯ ಮೇಲೆ ಇದೆ. ಎಷ್ಟು ಸರ್ವ ಪ್ರಕಾರದ ಪವಿತ್ರತೆಯನ್ನು ತನ್ನದಾಗಿಸುತ್ತೀರೋ ಅಷ್ಟು ಸರ್ವ ಪ್ರಕಾರದಿಂದ ಪೂಜ್ಯನೀಯರಾಗುತ್ತೀರಿ. ಯಾರು ವಿಧಿಪೂರ್ವಕ ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಪವಿತ್ರತೆಯನ್ನು ತನ್ನದಾಗಿಸಿಕೊಳ್ಳುತ್ತಾರೆ ಅವರೇ ವಿಧಿಪೂರ್ವಕ ಪೂಜಿಸಲ್ಪಡುತ್ತಾರೆ. ಜ್ಞಾನಿ ಮತ್ತು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಯಾರು ಬರುತ್ತಾ ಪವಿತ್ರ ವೃತ್ತಿ ದೃಷ್ಟಿ ತರಂಗಗಳಿಂದ ವ್ಯರ್ಥ ಸಂಪರ್ಕ ಸಂಬಂಧವನ್ನು ನಿಭಾಯಿಸುತ್ತಾರೆ, ಸ್ವಲ್ಪದಲ್ಲಿಯೂ ಯಾರದ್ದು ಪವಿತ್ರತೆ ಖಂಡನೆಯಾಗುವುದಿಲ್ಲ, ಅವರೇ ವಿಧಿಪೂರ್ವಕ ಪೂಜ್ಯರಾಗುತ್ತಾರೆ. ಸ್ಲೋಗನ್: ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ಫರಿಸ್ತೆಯಾಗಿ ಸೇವೆ ಮಾಡಿ, ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುತ್ತದೆ. ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ಫರಿಸ್ತೆಯಾಗಿ ಸೇವೆ ಮಾಡಿ, ಆಗ ವಿಶ್ವ ಕಲ್ಯಾಣದ ಕಾರ್ಯ ತೀವ್ರಗತಿಯಿಂದ ಸಂಪನ್ನವಾಗುತ್ತದೆ. ಓಂ ಶಾಂತಿ.